ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಗೂ ಮೊದಲೇ ಬಾಗಲಕೋಟೆ ಕ್ಷೇತ್ರ ಹೈ ವೋಲ್ಟೇಜ್ ಕದನಕ್ಕೆ ಸಿದ್ಧವಾಗಿದೆ. ಈ ಬಾರಿ ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಅಂತಾನೆ ಬಿಂಬಿಸಲಾಗ್ತಿದೆ. ಯಾಕಂದ್ರೆ ಇಬ್ಬರು ಘಟಾನುಘಟಿ ನಾಯಕರೇ ಉಸ್ತುವಾರಿ ಹೊತ್ತಿದ್ದು ಜಾತಿ ಅಸ್ತ್ರ ಬೀಸಿದ್ದಾರೆ. ಬಾಗಲಕೋಟೆಯ ಲೋಕಸಮರದ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಲೋಕ ಅಖಾಡಕ್ಕೆ ಸಿದ್ದು ಇಳಿಯೋದು ಫಿಕ್ಸ್. ಈಶ್ವರಪ್ಪ ವಿರುದ್ಧ ನಡೆಯಲಿದೆ ಬಿಗ್ ಫೈಟ್. ಸಿದ್ದರಾಮಯ್ಯ ಕಾಂಗ್ರೆಸ್ನ ಮಾಸ್ ಲೀಡರ್, 5 ವರ್ಷದ ಆಡಳಿತದಲ್ಲಿ ಎಲ್ಲಿಯೂ ಎಡವದ ಮಾಜಿ ಮುಖ್ಯಮಂತ್ರಿ. ಇಷ್ಟು ದಿನಗಳ ಕಾಲ ರಾಜ್ಯ ರಾಜಕಾರಣದ ಚತುರನಾಗಿದ್ದ ಸಿದ್ದು ಲೋಕ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರಂತೆ. ಅದರಲ್ಲೂ ಬಿಜೆಪಿಯ ಮಾಜಿ ಡಿಸಿಎಂ ಈಶ್ವರಪ್ಪ ವಿರುದ್ಧ ತೊಡೆತಟ್ಟಲಿದ್ದಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿನ ಭದ್ರಕೋಟೆ. ಹೀಗಾಗಿಯೇ ಬಿಜೆಪಿಯ ಪಿಸಿ ಗದ್ದಿಗೌಡರ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಆದ್ರೆ ಈ ಬಾರಿ ಗದ್ದಿಗೌಡರಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬದಾಮಿಯಲ್ಲಿ ಗೆದ್ದು ಬೀಗಿರೋ ಸಿದ್ದು ಬಿಜೆಪಿಯನ್ನ ಕಟ್ಟಿ ಹಾಕೋಕೆ ಅಣಿಯಾಗಿದ್ದಾರೆ. ಇಂಪಾರ್ಟೆಂಟ್ ಅಂದ್ರೆ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಮತಗಳೇ ನಿರ್ಣಾಯಕ. ಹೀಗಾಗಿ ಕೆಎಸ್ ಈಶ್ವರಪ್ಪರನ್ನ ಬಿಜೆಪಿ ಮುಂದೆ ಬಿಟ್ಟಿದೆ. ಜಿಲ್ಲೆಯ ಉಸ್ತುವಾರಿಯನ್ನ ಈಶ್ವರಪ್ಪ ಹೆಗಲಿಗೇರಿಸಿದೆ. ಅಲ್ಲ, ಅದಕ್ಕೆ ಈಗ ನಾನು ಹಿಂದುಳಿದ ನಾಯಕ ಅಂತ 10 ಸರಿ ಹೇಳಿ ಹಿಂದುಳಿದವ್ರಿಗೆ ಏನೂ ಮಾಡಲಿಲ್ಲ. ನಾನೀಗ ಉತ್ತರ ಕರ್ನಾಟಕವನ್ನು, ಬಾಗಲಕೋಟೆಯನ್ನು, ಬಾದಾಮಿಯನ್ನು ಅಂತ ಹೇಳ್ಕೊಂಡು ಬರೀ ಘೋಷಣೆ ಮುಖ್ಯಮಂತ್ರಿ ಆಗಿದ್ದವರು. ಅದು ಭಾರತೀಯ ಜನತಾ ಪಾರ್ಟಿ, ನಾನು ಹೇಳ್ತೀನಲ್ಲ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜಾಪುರ, ಬಾಗಲಕೋಟೆ ಜನ ನೆನ್ಪಿಟ್ಕೊಂಡಿದ್ದಾರೆ. ಕೆರೆ ತುಂಬಿಸೋದ್ರಲ್ಲಿ ಯಶಸ್ವಿ ಆಗಿದ್ದು ಈಶ್ವರಪ್ಪ. ಬಾಗಲಕೋಟೆಯಲ್ಲಿ ಯಾರೇ ಕಣಕ್ಕಿಳಿದ್ರೂ ಅದು ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಅಂತಾನೆ ಬಿಂಬಿತವಾಗಲಿದೆ. ಹೀಗಾಗಿಯೇ 2 ದಿನಗಳಿಂದ ಫುಲ್ ಬ್ಯುಸಿಯಾಗಿರೋ ಈಶ್ವರಪ್ಪ ಮೇಲಿಂದ ಮೇಲೆ ಸಭೆ ಮಾಡ್ತಿದ್ದಾರೆ. ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ಕಮಲದ ಪತಾಕೆ ಹಾರಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಉಸ್ತುವಾರಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೆಎಸ್ ಈಶ್ವರಪ್ಪ ಸಾಹೇಬರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಇವತ್ತಿನ ದಿನ ಬನಶಂಕರಿ ತಾಯಿಗೆ ಪೂಜೆ ಮಾಡಿಸುವುದರ ಮುಖಾಂತರ ಒಂದು ಪ್ರಚಾರದ ಸಭೆಯನ್ನು ಕೂಡ ಆರಂಭ ಮಾಡಿದರು. ನಾವು 100ಕ್ಕೆ 100ರಷ್ಟು ಬಾಗಲಕೋಟೆಯಲ್ಲಿ ಕಳೆದ ಚುನಾವಣೆಗಿಂತ ಹೆಚ್ಚಿನ ಬಹುಮತದಿಂದ ನಾವು ಬಾಗಲಕೋಟೆ ಬಿಜೆಪಿ ಗೆಲ್ತೈತಿ. ಸಿದ್ದರಾಮಯ್ಯ ಬದಾಮಿಯಲ್ಲಿ ಕಮಾಲ್ ಮಾಡಿದ್ರೆ ಈಶ್ವರಪ್ಪ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡೋ ಮೂಲಕ ಮತಬುಟ್ಟಿಗೆ ಕೈ ಹಾಕಿದ್ರು. ಹೀಗಾಗಿ ಈ ಇಬ್ಬರು ನಾಯಕರು ಲೋಕಸಭಾ ಚುನಾವಣೆ ಉಸ್ತುವಾರಿ ವಹಿಸಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಮಂಜುನಾಥ್ ತಳವಾರ್, TV5, ಬಾಗಲಕೋಟೆ.